ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ಶ್ರೀರಾಮ ಭಕ್ತರೇ, ಶ್ರೀರಾಮರ ಮರ್ಯಾದಾ ಪುರುಷೋತ್ತಮದಲ್ಲಿ ಆಸಕ್ತರಾಗಿರತಕ್ಕವರೇ, ಶ್ರೀರಾಮರ ಹಿನ್ನೆಲೆಯಲ್ಲಿ ಅವರ ವಂಶವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕವರೇ, ಶ್ರೀರಾಮರ ಪೂರ್ವಜರನ್ನು ನೋಡುವ ಸಂಭ್ರಮದಲ್ಲಿ ನಾವು ಶ್ರೀಮನ್ನಾರಾಯಣನಿಂದ ಆರಂಭ ಮಾಡಿದ್ದೇವೆ. ಅವ್ಯಕ್ತ ಪರಬ್ರಹ್ಮ, ಸುವ್ಯಕ್ತ ನಾರಾಯಣ, ಚತುರ್ಮುಖ ಬ್ರಹ್ಮ, ಮರೀಚಿ, ಕಶ್ಯಪ, ಅಲ್ಲಿ ತನಕ ಬಂದಿದ್ದೇವೆ. ಕಶ್ಯಪ ಬ್ರಹ್ಮರ್ಷಿಗೆ ಅದಿತಿಯಲ್ಲಿ ಆದಿತ್ಯರು ಹುಟ್ಟಿದ್ದಾರೆ, ದಿತಿಯಲ್ಲಿ ದೈತ್ಯರು ಹುಟ್ಟಿದ್ದಾರೆ ಅಂತ ಹೇಳಿ ಹಿರಣ್ಯಕಶಿಪು ಹಾಗೂ ಹಿರಣ್ಯಾಕ್ಷ ಇವರ ಹಿನ್ನೆಲೆಯನ್ನು ಕುರಿತು ನರಸಿಂಹಸ್ವಾಮಿಯ ಆಗಮನವನ್ನು ನಾವು ನೋಡಿದ್ದೇವೆ. ಇತ್ತ ಅದಿತಿಯಲ್ಲಿ ಬಂದಂತಹ 12 ಆದಿತ್ಯರು, ದ್ವಾದಶಾದಿತ್ಯರು ಅಂತ ಕರೀತಕ್ಕಂಥದ್ದು. ಅರ್ಯಮ, ಧಾತ, ಮಿತ್ರ, ವರುಣ, ಅಂಶ, ಭಗ, ಇಂದ್ರ, ಪೂಷ, ವಿವಸ್ವಾನ್, ಪರ್ಜನ್ಯ, ತ್ವಷ್ಟ ಹಾಗೂ ವಿಷ್ಣು. ಈ 12 ಜನರನ್ನು ನಾವು ದ್ವಾದಶಾದಿತ್ಯರು ಅಂತ ಕರೆದೆವು. ಈ 12 ಜನದಲ್ಲಿ ವಿವಸ್ವಾನ್ ಅನ್ನತಕ್ಕಂಥವನಿಂದ ಈ ವಂಶ ಮುಂದುವರಿಯುತ್ತೆ. ವಿವಸ್ವಾನ್ ಅಂದರೆ ಸೂರ್ಯ. ಈ ಸೂರ್ಯನಿಂದಾಗಿಯೇ ಮುಂದೆ ಬರತಕ್ಕಂತಹ ವಂಶ ಸೂರ್ಯವಂಶ ಅಂತ ಕರೆಯಲ್ಪಟ್ಟಿದ್ದು. ನಾವೆಲ್ಲರೂ ಈ ಪೃಥ್ವಿವಾಸಿಗಳಾಗಿರತಕ್ಕ ನಾವೆಲ್ಲರೂ ಆಧರಿಸಿರುವುದು ಈ ಸೂರ್ಯನನ್ನು. ಈ ಸೂರ್ಯನಿಲ್ಲದೆ ಅಂದರೆ ವಿವಸ್ವಾನ್ನ ಪ್ರಭಾವ ಇಲ್ಲದೆ, ಆತನ ಕೃಪೆ ಇಲ್ಲದೆ, ಆತನ ಸಹಾಯವಿಲ್ಲದೆ ನಾವು ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾವು ಕುಡಿತಕ್ಕಂಥ ನೀರು, ಮಾಡತಕ್ಕಂಥ ಊಟ, ಅಸಲು ನಮ್ಮ ಜೀವ ಅನ್ನತಕ್ಕಂಥದ್ದು ನಮ್ಮ ದೇಹದಲ್ಲಿ ಇದೆ ಅಂತ ಗೊತ್ತಾಗತಕ್ಕಂಥ ರೀತಿ ಎಲ್ಲವೂ ಸೂರ್ಯನಿಂದಲೇ. ಹೀಗಾಗಿ ವಿವಸ್ವಾನ್ ಕೇವಲ ರಾಮವಂಶ ನಾರಾಯಣ ವಂಶ ಅಂತ ಅಲ್ಲ, ಈ ಪೃಥ್ವಿಯ ಮೇಲಿನ ಪ್ರತಿ ಜೀವಿಯ ಅಸ್ತಿತ್ವಕ್ಕೆ ಆ ವಿವಸ್ವಾನ್ ಆತನೇ ಕಾರಣ, ವಿವಸ್ವಂತ ಅಂತ. ಈ ಸೂರ್ಯ ಹೇಗೆ ಕಾರಣ ಆಗ್ತಾನೆ ಅಂದರೆ, ನಾವು ಮಾಡತಕ್ಕಂಥ ಊಟ ಉಂಟಲ್ಲ, ಅದು ಸಸ್ಯಾಹಾರವಾಗಿರಲಿ ಮಾಂಸಾಹಾರವಾಗಿರಲಿ ಸೂರ್ಯನೇ ಇದಕ್ಕೆ ಕಾರಣ. ಸಸ್ಯಾಹಾರ ಅಂದರೆ ಭತ್ತ, ರಾಗಿ, ಜೋಳ, ಕಬ್ಬು, ಹಣ್ಣು ಇತ್ಯಾದಿ ಇತ್ಯಾದಿ ಎಲ್ಲ ಏನು ನಾವು ಸಸ್ಯಗಳನ್ನು ಆಹಾರವಾಗಿ ಸ್ವೀಕರಿಸುತ್ತೇವೆ, ಅದೆಲ್ಲ ಹುಟ್ಟಬೇಕಾಗಿದ್ದರೆ, ಬೆಳೀಬೇಕಾಗಿದ್ದರೆ, ಫಲಗಳನ್ನು ನೀಡಬೇಕಾಗಿದ್ದರೆ ಕಾರಣ ಯಾರು? ಸೂರ್ಯನಿಂದ ಬರತಕ್ಕಂತಹ ಹರಿತ್ತು. ಹೀಗಾಗಿ ಪ್ರತಿಯೊಂದು ಸಸ್ಯದ ಉಗಮಕ್ಕೆ, ಅದರ ಬೆಳವಣಿಗೆಗೆ ಕಾರಣ ಸೂರ್ಯ. ಸೂರ್ಯನಿಲ್ಲದ ಜಾಗದಲ್ಲಿ ಜೀವ ಅನ್ನುವುದೇ ಇರೋದಿಲ್ಲ, ಸಸ್ಯಗಳ ಮಾತೇ ಇಲ್ಲ. ಉತ್ತರ ಧ್ರುವ ದಕ್ಷಿಣ ಧ್ರುವದಲ್ಲಿ ನೀವು ಯಾವ ಸಸ್ಯವನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಸಸ್ಯಾಹಾರಿಗಳೆಲ್ಲ ಅವಲಂಬಿಸಿರತಕ್ಕ ಸಸ್ಯ ಸೂರ್ಯನಿಂದಾಗಿ ಅಸ್ತಿತ್ವ. ಇನ್ನು ಮಾಂಸಾಹಾರಿಗಳು ಅಂದರೆ ಸಸ್ಯಾಹಾರ ಪ್ರಾಣಿಗಳನ್ನು ಭಕ್ಷಿಸುತ್ತೇವೆ. ಕುರಿ ಇರ್ಬೋದು, ಮೇಕೆ ಇರ್ಬೋದು, ಹಂದಿ ಇರ್ಬೋದು, ನಾಯಿ ಇರ್ಬೋದು, ಇಂಥದ್ದನ್ನೆಲ್ಲ ತಿನ್ನತಕ್ಕಂಥದ್ದು. ಜಿಂಕೆ ಇರಬಹುದು, ಹಸು ಇರಬಹುದು. ಅಂದರೆ ಮಾಂಸಾಹಾರ ಪ್ರಾಣಿಗಳು ಉಂಟಲ್ಲ, ಅವುಗಳೆಲ್ಲ ಬದುಕಿರತಕ್ಕಂಥದ್ದು ಸಸ್ಯಾಹಾರವನ್ನು ಸ್ವೀಕಾರ ಮಾಡತಕ್ಕಂಥ ಪ್ರಾಣಿಗಳ ಮೇಲೆ.
ಹೀಗಾಗಿ ನಾವು ಮನುಷ್ಯರಲ್ಲಿ ಮಾಂಸಾಹಾರಿಗಳು ಅಂದರೆ ಅವರು ಅವಲಂಬಿತರಾಗಿರತಕ್ಕಂಥದ್ದು ಕುರಿ ಮೇಕೆ ಇತ್ಯಾದಿ, ಅವೆಲ್ಲ ಅವಲಂಬಿತವಾಗಿರೋದು ಸಸ್ಯದ ಮೇಲೆ. ಆ ಸಸ್ಯ ನಮಗೆ ಸಿಗ್ತಕ್ಕಂಥದ್ದು ಸೂರ್ಯನಿಂದ. ಹೀಗಾಗಿ ಯಾವತ್ತೂ ಮಾನವ ಕೋಟಿ ಪ್ರತ್ಯಕ್ಷ ಪರೋಕ್ಷವಾಗಿ ವಿವಸ್ವಂತನ ಕರುಣೆಯಿಂದ ಇರತಕ್ಕದ್ದು. ಆ ವಿವಸ್ವಂತನಿಗೆ ಪ್ರಧಾನರಾಗಿರತಕ್ಕಂಥ 3 ಜನ ಮಕ್ಕಳು. ಒಬ್ಬಾತ ಯಮಧರ್ಮರಾಯ, ನರಕಾಧಿಪತಿ. ಎರಡನೆಯಾತ ಶನೈಶ್ಚರ. ನವಗ್ರಹಗಳಲ್ಲಿ ಯಾವುದಾದರೂ ಒಂದು ಗ್ರಹಕ್ಕೆ ಮನುಷ್ಯ ಹೆದರ್ಕೊಳ್ತಾ ಇದ್ದಾನೆ ಅಂದರೆ ಅದು ಶನೈಶ್ಚರನಿಗೆ. ಶನೈಶ್ಚರ ಅಷ್ಟು ಕಾಟ ಕೊಡ್ತಾನೆ, ಅಷ್ಟು ಕಷ್ಟ ಕೊಡ್ತಾನೆ, ಆತನ ವಕ್ರದೃಷ್ಟಿ ಏನಾದರೂ ನಮ್ಮ ಮೇಲೆ ಬಿದ್ದರೆ ಅಂತ. ಒಬ್ಬ ಮಗಳು. ಮತ್ತಿಬ್ಬರು ಮಕ್ಕಳು ಅಶ್ವಿನಿ ದೇವತೆಗಳು ಕೂಡ ಸೂರ್ಯನ ಮಕ್ಕಳೇ. ಈ ಎಲ್ಲರಿಗಿನ್ನ ನಮ್ಮ ಈ ಉಪನ್ಯಾಸಕ್ಕೆ ಬೇಕಾಗಿರತಕ್ಕ ವ್ಯಕ್ತಿ ಮನು ಅನ್ನತಕ್ಕಾತ. ಮನು ಮಹಾರಾಜ. ಈ ಮನು ಮಹಾರಾಜನೇ ಏನು ಈ ದಿವಸ ಬಹಳ ಹೆಸರು ಮಾಡ್ತಾ ಇದೆ, ಏನು ಶ್ರೀರಾಮರ ಪ್ರತಿಷ್ಠೆ ಆಗ್ತಾ ಇದೆ 22ನೇ ತಾರೀಖು, ಅಥವಾ 900 ಕೋಟಿಗಳ ವ್ಯಯದಲ್ಲಿ ಆ ಮಹಾಮಂದಿರ ಏನು ನಿರ್ಮಾಣ ಆಗ್ತಾ ಇದೆ, ಆ ಊರು, ಆ ನಗರ, ಆ ಪಟ್ಟಣ, ಆ ರಾಜ್ಯ, ಅಲ್ಲಿ ಪ್ರಧಾನವಾಗಿ ಪ್ರಪಂಚ ಪ್ರಸಿದ್ಧವಾಗಿರತಕ್ಕಂತಹ ಹೆಸರು ಅಯೋಧ್ಯ. ಅಯೋಧ್ಯ ನಾಮ ನಗರೀ ತತ್ರಾಸ್ಸಿ ಲೋಕವಿಶ್ರುತ ಮುನುವಾ ಮಾನವೇಂದ್ರೇಣ ಯೇ ಸ್ವಯ ನಿರ್ಮಿತಾ ಪುರಿ ಅಂತ. ಆ ಅಯೋಧ್ಯೆ ಅಂತ ಈ ಹೊತ್ತು ನಾವೇನು ಕರೀತಿದ್ದೀವಿ, ಅದನ್ನು ಅಂದು ಮೊಟ್ಟ ಮೊದಲನೆಯ ಬಾರಿ ಅಯೋಧ್ಯ ಪಟ್ಟಣವನ್ನು ನಿರ್ಮಾಣ ಮಾಡಿದಾತ ಮನು ಮಹಾರಾಜ. ಈ ಮನು ಮಹಾರಾಜ ಆ ವಿವಸ್ವಂತನ ಮಗ. ಹೀಗಾಗಿ ನಮ್ಮ ವಂಶ ಅನ್ನತಕ್ಕಂಥದ್ದು ಮುಂದುವರಿದಾಗ ಈ ಮನು ಮಹಾರಾಜ ಮಹಾಪ್ರಧಾನನಾಗ್ತಾನೆ. ಅಯೋಧ್ಯ ಅನ್ನತಕ್ಕಂಥ ಪಟ್ಟಣವನ್ನು ಕಟ್ಟಿ. ಅಯೋಧ್ಯ ಅಂದರೆ ಅರ್ಥ ಏನಪ್ಪ ಅಂದರೆ ಯೋಧರಾರಿಂದಲೂ ಆಕ್ರಮಿಸಲ್ಪಡದ್ದು. ಅಯೋಧ, ಅಯೋಧ್ಯ. ಹೀಗಾಗಿ ಈ ಅಯೋಧ್ಯ ಅನ್ನುವುದನ್ನು ಕಟ್ಟಿದ್ದು ಮನು ಮಹಾರಾಜನ ಕಾಲದಲ್ಲಿ. ಈ ಮನು ಮಹಾರಾಜ ಒಬ್ಬನಿಗೆ ಜನ್ಮ ಕೊಡ್ತಾನೆ. ಅವನ ಹೆಸರು ನಮಗೆ ಮರೆತು ಹೋಗಿಬಿಟ್ಟಿದೆ. ಯಾಕೆ ಮರೆತು ಹೋಗಿದೆ ಅಂದರೆ ಆತ ಪ್ರಸಿದ್ಧವಾದದ್ದು ಆತನಿಗೆ ಬಂದಂಥ ಬಿರುದಾಂಕಿತವಾದ ಹೆಸರಿನಿಂದ. ಅಂದರೆ ಅರ್ಥ ಏನು, ಕೆಲವು ಸಂದರ್ಭಗಳಲ್ಲಿ ವ್ಯಕ್ತಿಯ ಹೆಸರಿಗಿನ್ನ ಬೇರೆ ಯಾವ್ಯಾವುದೋ ಕಾರಣದಿಂದ ಆತನ ಹೆಸರು ಪ್ರಸಿದ್ಧಿಯಾಗಿಬಿಡುತ್ತೆ. ಉದಾಹರಣೆಗೆ ನಾವು ಅಯ್ಯಂಗಾರ್ ಅಂತ ಕರೆದ್ವಿ ಅಂತ ಇಟ್ಕೊಳ್ಳೋಣ. ಯಾರು ಅಯ್ಯಂಗಾರು? ವೆಂಕಟೇಶ ಅಯ್ಯಂಗಾರಪ್ಪ. ಅರೆ ವೆಂಕಟೇಶ ಅಯ್ಯಂಗಾರ್ ಸಾವಿರಾರು ಜನ ಇದ್ದಾರೆ ರೀ, ನೀವು ಯಾವ ಅಯ್ಯಂಗಾರ್ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂದರೆ ಆಗ ಆ ವ್ಯಕ್ತಿ ಹೇಳ್ತಾನೆ, ಮಾಸ್ತಿ ವೆಂಕಟೇಶ್, ಮಾಸ್ತಿಯವರ ಅಂದ್ಬಿಡ್ತೀವಿ ನಾವು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ಯರು ಪ್ರಸಿದ್ಧವಾಗಿದ್ದದ್ದು ಅವರ ಹೆಸರಿನಿಂದ ಅಲ್ಲ, ಅವರ ಊರಿನ ಹೆಸರಿನಿಂದ. ಮಾಸ್ತಿ ಎನ್ನುವುದು ಅವರ ಊರು. ಹೀಗಾಗಿ ವ್ಯಕ್ತಿ ಯಾವ್ಯಾವುದೋ ಬೇರೆ ಬೇರೆ ಕಾರಣಗಳಿಂದ ಪ್ರಸಿದ್ಧವಾದಾಗ ಆತನ ನಿಜನಾಮಧೇಯ ಮರೆಯಾಗಿ ಮತ್ತೊಂದು ಮಹಾಪ್ರಧಾನವಾದಂಥ ಹೆಸರು ಪ್ರಸಿದ್ಧಿಯಾಗಿಬಿಡುತ್ತೆ. ಮತ್ತೊಂದು ಉದಾಹರಣೆ ಬಹಳ ಪ್ರಸಿದ್ಧವಾದ್ದು ಅಂದರೆ ಅಮರಸಿಂಹನದು. ಸಂಸ್ಕೃತದ ಬಹಳ ಪ್ರಸಿದ್ಧವಾದ ನಿಘಂಟಿನ ಹೆಸರು ಏನಪ್ಪ ಅಂದರೆ ಅಮರಕೋಶ ಅಂತ. ವಾಸ್ತವವಾಗಿ ಅಮರಕೋಶ ಅಂತ ಅಲ್ಲ ಅದಕ್ಕೆ ಹೆಸರಿಟ್ಟಿದ್ದು. ಅದಕ್ಕೆ ಹೆಸರಿಟ್ಟಿರತಕ್ಕಂಥದ್ದು ನಾಮಲಿಂಗಾನುಶಾಸನ. ಇವತ್ತು ನಾಮಲಿಂಗಾನುಶಾಸನ ಅಂದರೆ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಅಮರಕೋಶ ಅಂದರೆ ಅರ್ಥ ಮಾಡ್ಕೊಳ್ತಾರೆ. ಕೋಶ ಅಂದರೆ ಒಂದು ಪೆಟ್ಟಿಗೆ ಇದ್ದ ಹಾಗೆ, ಒಂದು ಸಂಪುಟ ಇದ್ದ ಹಾಗೆ.
ಅಮರಸಿಂಹ ಬರೆದದ್ದರಿಂದ ಆ ಅಮರಸಿಂಹದ ಅಮರ ಹಾಗೂ ಕೋಶ ಸೇರಿ ಅಮರಕೋಶ ಅಂತ ಕರೆದುಬಿಟ್ರು. ಅದರ ನಿಜವಾದ ಹೆಸರು ನಾಮಲಿಂಗಾನುಶಾಸನ. ಹಾಗೆಯೇ ಈ ಮನು ಮಹಾರಾಜನ ಮಗ ಒಂದು ಪ್ರಸಿದ್ಧವಾದ ಸಂಶೋಧನೆಯನ್ನು ಮಾಡಿದ. ಅದೇನಪ್ಪ ಅಂದರೆ, ಕಬ್ಬಿನಿಂದ ರಸ ತೆಗೆದು ಅದರಿಂದ ಸಕ್ಕರೆಯನ್ನು ತಯಾರು ಮಾಡೋದು. ಅಲ್ಲಿಯ ತನಕ ಸಕ್ಕರೆಯನ್ನು ಮಾಡುವುದು ನಮಗೆ ಗೊತ್ತಿರಲಿಲ್ಲ. ಆ ಮಹಾರಾಜ ಅನ್ನು ತೋರಿಸಿಕೊಟ್ಟ. ಸಂಸ್ಕೃತದಲ್ಲಿ ಕಬ್ಬು ಅನ್ನುವುದಕ್ಕೆ ಇಕ್ಷು ಅಂತ. ಹೀಗಾಗಿ ಆ ಒಂದು ಮಹಾನ್ ಸಂಶೋಧನೆಯನ್ನು ಮಾಡಿದ್ದರಿಂದ ಆ ರಾಜನ ಹೆಸರು, ಅಂದರೆ ಮನು ಮಹಾರಾಜನ ಮಗನ ಹೆಸರು ಇಕ್ಷ್ವಾಕು ಅಂತ ಪ್ರಸಿದ್ಧವಾಯಿತು. ಇಕ್ಷು ಕಬ್ಬಿನಿಂದ ಸಕ್ಕರೆಯನ್ನು ತಯಾರು ಮಾಡಿದ್ದರಿಂದ ಆ ಮಹಾರಾಜನ ಹೆಸರು ಇಕ್ಷ್ವಾಕು ಮಹಾರಾಜ ಅಂತ ಆಯಿತು. ನಾವು ಮುಂದೆ ನೋಡ್ತಕ್ಕಂಥ ಮಹಾರಾಜರುಗಳನ್ನೆಲ್ಲ ಸೇರಿಸಿ ನಾವು ಇಕ್ಷ್ವಾಕು ವಂಶಸ್ಥರು ಅಂತ ಕರಿತೀವಿ. ಈ ಇಕ್ಷ್ವಾಕು ಮಹಾರಾಜನಿಗೆ ಒಬ್ಬ ಮಗ ಕುಕ್ಷಿ ಅಂತ, ಅವನ ಮಗ ವಿಕುಕ್ಷಿ ಅಂತ, ಅವನ ಮಗ ಬಾಣ ಅಂತ. ಈ ಮೂರು ಹೆಸರುಗಳು ಅಷ್ಟೊಂದು ಪ್ರಸಿದ್ಧವಾಗೇನೂ ಇಲ್ಲ. ಆದರೆ ವಂಶವನ್ನು ನೋಡಿದಾಗ ಈ ಮೂರು ದಾಖಲಾಗಿರುತ್ತೆ. ಬಾಣನ ಮಗ ಒಬ್ಬ, ಅವನನ್ನು ನಾವು ಮರೆಯೋ ಹಾಗಿಲ್ಲ. ಅವನ ಹೆಸರೇ ಅನರಣ್ಯ ಅಂತ. ಇನ್ನು ವಿಚಿತ್ರವಾದ ಹೆಸರು. ಅರಣ್ಯ ಅಂದರೆ ಅರ್ಥ ಏನಪ್ಪ ಅಂದರೆ ರಣವಲ್ಲದ್ದು ಅಂತ. ರಣ ಅಂದರೆ ಯುದ್ಧ, ಕದನ, ಹೋರಾಟ, ಹೊಡಿ, ಬಡಿ, ಕಡಿ, ಕತ್ತಿ, ಗಲಾಟೆ, ರಕ್ತ ಇತ್ಯಾದಿ ಇತ್ಯಾದಿ ರಣ. ಆದರೆ ರಣವಲ್ಲದ್ದು ಪ್ರಶಾಂತವಾಗಿರತಕ್ಕದ್ದು, ಸಮಾಧಾನ ಚಿತ್ತತೆಯಿಂದ ಕೂಡಿರತಕ್ಕಂಥದ್ದು, ಹಸುರಾಗಿ ಕಂಗೊಳಿಸತಕ್ಕಂಥದ್ದು, ಘರ್ಷಣೆಗಳು ಇಲ್ಲದೇ ಇರತಕ್ಕಂಥ ಸಮಾಧಾನಕರವಾಗಿರತಕ್ಕಂಥ ಒಂದು ಜಾಗ, ಅದನ್ನು ನಾವು ಅರಣ್ಯ ಅಂತೀವಿ. ರಣವಲ್ಲದ್ದು ಅರಣ್ಯ. ಹೀಗಾಗಿ ಯಾರಾದರೂ ತಪಸ್ಸಿಗೆ ಹೋಗ್ತಾ ಇದ್ದಾರೆ ಅಂದರೆ, ಅರಣ್ಯಕ್ಕೆ ಹೋಗ್ತಾರೆ ಅಂದರೆ ನಿಶ್ಶಬ್ದವಾಗಿರತಕ್ಕಂತಹ ಸಾತ್ವಿಕ ವಾತಾವರಣಕ್ಕೆ ಅವರು ಹೋಗ್ತಾ ಇದ್ದಾರೆ ಅಂತ ಅರಣ್ಯ ಅಂದರೆ ಅರ್ಥ. ಆದರೆ ಈ ರಾಜನ ಹೆಸರು ಅನರಣ್ಯ. ಅವನು ಅರಣ್ಯಕ್ಕೆ ವಿರುದ್ಧವಾದವ ಅಂತ. ರಣಕ್ಕೆ ವಿರುದ್ಧವಾದದ್ದು ಅರಣ್ಯ, ಅರಣ್ಯಕ್ಕೆ ವಿರುದ್ಧವಾದದ್ದು ಅನರಣ್ಯ. ಅಂದರೆ ಒಂದು ವಿಶೇಷ ಏನು ಅಂತಂತ ಹೇಳಿದರೆ, ಮಹಾಯುದ್ಧಪ್ರಿಯ, ಎಲ್ಲರ ಜೊತೆಗೂ ಯುದ್ಧ ಮಾಡ್ತಾ ಇದ್ದ ಆತ. ಮಹಾಶಕ್ತನಾಗಿದ್ದ. ಅವನ ಹತ್ರ ಭಾಳ ದೊಡ್ಡದೊಂದು ಗದೆ ಇತ್ತು. ಆ ಗದೆಯ ಪ್ರಭಾವದಿಂದ ಅವನನ್ನು ಯಾರೂ ಮಾತಾಡಿಸೋಕ್ಕಾಗ್ತಿರೋದಿಲ್ಲ, ಅಂಥ ಮಹಾನಾಯಕನಾಗಿದ್ದ. ಒಂದು ದಿವಸ ಈ ಅನರಣ್ಯ ಆಸ್ಥಾನದಲ್ಲಿ ಕುಳಿತಿದ್ದಾಗ ಒಬ್ಬ ರಾಯಸದವನು ಬಂದು ಆತ ಹೇಳ್ತ, ಸ್ವಾಮಿ ನಿಮಗೊಂದು ಓಲೆ ಬಂದಿದೆ, ಓದು ಅಂತಂತ ಹೇಳಿದ. ಏನಪ್ಪ ಆ ಓಲೆ ಅಂತಂತ ಹೇಳಿದರೆ, ಲಂಕಾ ಸಾರ್ವಭೌಮರಾಗಿರತಕ್ಕಂಥ ರಾವಣ ಸಾರ್ವಭೌಮರು ನಿಮ್ಮ ಮೇಲೆ ಯುದ್ಧಕ್ಕೆ ಬರುತ್ತಿದ್ದಾರೆ. ಅವರು ಘೋಷಿಸಿದ್ದಾರೆ, ಇಲ್ಲ ನಮಗೆ ಸಾಮಂತನಾಗಬೇಕು ಅಥವಾ ನಮ್ಮ ಜೊತೆಗೆ ಯುದ್ಧ ಮಾಡಿ ಸಾಯಬೇಕು ಅಂತ. ಆತ್ಮೀಯರೇ, ತಾವು ದಯಮಾಡಿ ಗಮನಿಸಬೇಕಾದ್ದು, ನಮಗೆ ಗೊತ್ತಿದೆ ಶ್ರೀಮದ್ ರಾಮಾಯಣದ ಕಥಾನಾಯಕ, ನಾವು ರಾಮರ ಹಿನ್ನೆಲೆಯಲ್ಲೇ ಮಾತಾಡ್ತಾ ಇದ್ದೇವೆ ಅಂತ. ಆದರೆ ಈ ವಂಶದಲ್ಲಿ ಇನ್ನೂ ಶ್ರೀರಾಮರು ಬಂದೇ ಇಲ್ಲ. ಇನ್ನು ಯಾವಾಗ ಬರ್ತಾರೋ ಮುಂದೆ ಗೊತ್ತಿಲ್ಲ. ಆದರೆ ಆಗಲೇ ರಾವಣ ಬಂದು ಬಿಟ್ಟಿದ್ದಾನೆ. ಅಂದರೆ ಶ್ರೀರಾಮರ ಜನನಕ್ಕೆ ಮುನ್ನವೇ ರಾವಣನ ಆಗಮನ ಆಗಿದೆ. ವಾಸ್ತವವಾಗಿ ರಾವಣ ಅನ್ನೋದು ಆತನ ಹೆಸರಲ್ಲ, ಆತನ ಹೆಸರು ದಶಕಂಠ ಅಂತ. ಹಾಗೆ ಮಹಾಪ್ರಸಿದ್ಧವಾಗಿದ್ದಂಥ ಮಹಾದುಷ್ಟ ರಾಜ. ದೇಶ ವಿದೇಶಗಳ ಮೇಲೆಲ್ಲ ದಂಡೆತ್ತಿ ಹೋಗಿ ಎಲ್ಲರನ್ನೂ ಸೋಲಿಸಿ
ಕಣ್ಣಿಗೆ ಕಂಡ ಸುಂದರಿಯರನ್ನು ಹಾರಿಸಿಕೊಂಡು ಹೋಗ್ತಾ ಇದ್ದಂತಹ ದುಷ್ಟ. ಅವನಿಗೆ ಬ್ರಹ್ಮ ವರಪ್ರಸಾದವಿತ್ತು. ಹೀಗಾಗಿ ರಾವಣನನ್ನು ಯಾರೂ ಅಲ್ಲಾಡಿಸೋದಕ್ಕೆ ಆಗ್ತಾ ಇರಲಿಲ್ಲ. ಇದೀಗ ಈ ಅನರಣ್ಯನ ಮೇಲೆ ರಾವಣ ಬಂದು ಬಿದ್ದಿದ್ದಾನೆ. ಅವನ ಕಡೆಯಿಂದ ಕಾಗದವೊಂದು ಬಂದಿದೆ. ಕಪ್ಪವನ್ನು ಕೊಟ್ಟು ಸಾಮಂತನಾಗುತ್ತೀಯೋ ಅಥವಾ ಯುದ್ಧವನ್ನು ಮಾಡುತ್ತೀಯೋ? ಅನರಣ್ಯ ಮಂತ್ರಿಗಳನ್ನು ಕೇಳಿದೆ, ಏನು ನಿಮ್ಮ ಸಲಹೆ ಏನು ಅಂತ. ಮಂತ್ರಿಗಳು ಹೇಳಿದರು, ಸ್ವಾಮಿ, ರಾವಣ ಬಹಳ ದುಷ್ಟ. ಅವನಿಗೆ ಸಾವೇ ಇಲ್ಲವೇನೋ ಅನ್ನುವಷ್ಟು ಶಕ್ತ. ಅವನು ಎಲ್ಲಿ ಹೋದರೂ ಗೆದ್ದಿದ್ದಾನೆ. ಅವನಿಗೆ ಬ್ರಹ್ಮನ ವರವಿದೆಯಂತೆ. ಅವನನ್ನು ಯಾರೂ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ದೇವತೆಗಳಿಂದಲಾಗಲಿ, ಪನ್ನಗರಿಂದಲಾಗಲಿ, ಗರುಡರಿಂದಾಗಲಿ, ಗುಹ್ಯಕರಿಂದ ಆಗಲಿ, ರಾಕ್ಷಸರಿಂದ ಆಗಲಿ, ಒಟ್ಟಿನಲ್ಲಿ ಯಾರು ಯಾರು ಇರಬಹುದೋ ಪ್ರಪಂಚದಲ್ಲಿ ಆ ಎಲ್ಲರೂ ರಾವಣನ ಮುಂದೆ ಸೋತು ಹೋಗಿದ್ದಾರೆ. ಆದ್ದರಿಂದ ನಾವು ಮಂತ್ರಿಗಳು ಕೊಡೋ ಸಲಹೆ ಏನಪ್ಪ ಅಂದರೆ, ನೀವು ರಾವಣನಿಗೆ ಕಪ್ಪವನ್ನು ಕೊಟ್ಟು ನೀವು ರಾವಣನ ಸಾಮಂತರಾಗತಕ್ಕದ್ದು ಕುಶಲ ಅಂತ ಹೇಳಿದರು. ಅದೇ ನಾವು ಅನರಣ್ಯದ ಬಗ್ಗೆ ಮಾತಾಡಿದ್ದೀವಿ ಇವಾಗಲೇ. ಅನರಣ್ಯ ಮಹಾಯುದ್ಧ ಕುತೂಹಲಿ, ಅವನು ರಣವೀರ, ಅವನು ಒಪ್ಕೊಳ್ತಾನೆಯೇ? ಆದರೆ ಕೇಳ್ದ ಆತ, ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲಿ ಯಾರು ಈ ರಾವಣ? ಈ ರಾವಣನ ಹಿನ್ನೆಲೆ ಏನು? ಇವರಪ್ಪ ಯಾರು? ಅವರಪ್ಪ ಯಾರು? ಎಲ್ಲಿಂದ ಬಂದ ಇವನು? ಇವನಿಗೆ ಅಷ್ಟೊಂದು ಶಕ್ತಿ ಎಲ್ಲಿಂದ ಬಂತು? ಆಗ ಮಂತ್ರಿಗಳು ಒಂದು ಕಥೆಯನ್ನು ಹೇಳಿದರು. ಹಿಂದೆ ಪುಲಸ್ತ್ಯ ಅಂತ ಒಬ್ಬ ಋಷಿ ಇದ್ದ, ಈಗಲೂ ಇದ್ದಾರೆ, ಆಜ್ಞೆ ಮಹಾಪ್ರಸಿದ್ಧವಾಗಿದ್ದವು. ಆ ಪುಲಸ್ತ್ಯ ಬ್ರಹ್ಮರ್ಷಿಗಳು ಒಮ್ಮೆ ಸುದೀರ್ಘವಾದ ಒಂದು ತಪಸ್ಸನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದರು. ಹಾಗೆ ಅವರು ತಪಸ್ಸನ್ನು ಮಾಡಬೇಕಾಗಿದ್ದರೆ ಒಂದು ಪ್ರಶಾಂತವಾದ ಸ್ಥಳ ಬೇಕು ಅಂತ ನಿರ್ಣಯಿಸಿದರು. ಜೊತೆಗೆ ಅವರದು ಒಂದು ಪ್ರತಿಜ್ಞೆ ಇತ್ತು, ನಾನು ಆಜೀವ ಪರ್ಯಂತ ಬ್ರಹ್ಮಚಾರಿಯಾಗಿದ್ದು ನಾನು ಕೇವಲ ತಪೋಮಗ್ನನಾಗಿರುತ್ತೇನೆ. ಸರಿ, ತಪಸ್ವಿ ಆಗಿರಬಹುದು, 12 ಗಂಟೆ ಆದರೆ ಹಸಿವಾಗುತ್ತಲ್ಲ, ಊಟ ಮಾಡೋರು ಯಾರು? ಊಟ ಕೊಡೋರು ಯಾರು? ಆತನ ಸ್ನೇಹಿತನ ಹತ್ತಿರಕ್ಕೆ ಹೋದ. ತೃಣಬಿಂದು ಮಹರ್ಷಿ ಅಂತ ಆತನ ಹೆಸರು. ತೃಣಬಿಂದು ಮಹರ್ಷಿಯ ಹತ್ತಿರಕ್ಕೆ ಹೋದಂತಹ ಪುಲಸ್ತ್ಯ ಬ್ರಹ್ಮ ಪ್ರಾರ್ಥನೆ ಮಾಡಿದ, ನೋಡಪ್ಪ, ನಾನೊಂದು ವರ್ಷಕಾಲ ಒಂದು ದೀರ್ಘ ಕಠಿಣ ತಪಸ್ಸನ್ನು ಮಾಡಬೇಕು ಅಂತ ಇದ್ದೀನಿ. ಯಾವುದಾದ್ರೂ ಒಂದು ಪ್ರಶಾಂತವಾದ ಏಕಾಂತವಾದ ಜಾಗವನ್ನು ನನಗೆ ಕೊಡು. ಹಾಗೂ ಮಧ್ಯಾಹ್ನದ ಹೊತ್ತಿಗೆ ಸ್ವಲ್ಪ ಏನಾದರೂ ಊಟವನ್ನು ಕೊಡೋಕ್ಕೆ ವ್ಯವಸ್ಥೆ ಮಾಡು ಅಂತ. ಗೆಳೆಯ ಬಂದಿದ್ದಾನೆ, ತಪಸ್ಸು ಮಾಡಬೇಕು ಅಂತ ಇದ್ದಾನೆ. ನಮ್ಮೂರಿನಲ್ಲೇ ನಮ್ಮದೇ ಒಂದು ದೊಡ್ಡ ತೋಟ ಇದೆ ಊರಿನ ಹೊರಗಡೆ. ಹೀಗಾಗಿ ತೃಣಬಿಂದು ಮಹರ್ಷಿಗಳು ಹೇಳಿದರು, ಪುಲಸ್ತ್ಯರೇ, ನೀವು ಆ ತೋಟದಲ್ಲಿ ಇದ್ದು ಬಿಡಿ, ಅಲ್ಲಿ ಯಾರೂ ಬರೋದಿಲ್ಲ, ನೀವು ಒಬ್ಬರೇ, ಏಕಾಂತ ಇರುತ್ತೆ, ನಿಮ್ಮ ತಪಸ್ಸಿಗೆ ಯಾವುದೇ ವಿಧವಾದಂತಹ ಭಂಗ ಆಗುವುದಿಲ್ಲ. ಒಂದು ಸುಂದರವಾಗಿರತಕ್ಕಂಥ ಪರ್ಣಕುಟಿ ಅದರ ಒಳಗಡೆ ಇದೆ. ಮಧ್ಯಾಹ್ನದ ಹೊತ್ತಿಗೆ ನಮ್ಮ ಮನೆಯಿಂದ ಯಾರಾದರೂ ಒಬ್ಬರು ಬಂದು ನಿಮಗೆ ಉಪಹಾರವನ್ನು ಕೊಟ್ಟು ಬರ್ತಾರೆ ಅಂತ ಹೇಳಿದರು. ಗೆಳೆಯಿಂದೇ ತೋಟ ಇದೆ ಅಂದಮೇಲೆ ಮತ್ತೇನು ಅಂತ ಪುಲಸ್ತ್ಯರು ಹೋದರು. ಆ ತೋಟದ ಮನೆಯಲ್ಲಿ ಉಳಿದರು. ಸ್ವಲ್ಪ ಕಾಲ ಆದ ಮೇಲೆ ಅವರು ಅಲ್ಲಿನ ಕೊಳದಲ್ಲಿ ಸ್ನಾನ ಮಾಡಿದರು, ತಪಸ್ಸು ಮಾಡಲಿಕ್ಕೆ ಕುಳಿತುಕೊಂಡರು. ಸ್ವಲ್ಪ ಹೊತ್ತಾಗಿರಬೇಕು, ಯಾವುದೋ ಕಿಲಕಿಲ ನಗು, ಸರಿ ಅಂತ ಯಾರೋ ಹಾಡು ಹೇಳ್ತಕ್ಕದ್ದು, ಯಾರೋ ಗುಸುಗುಸ ಮಾತಾಡ್ತಕ್ಕದ್ದು. ಇವರು ತಮ್ಮ ತಪಸ್ಸನ್ನು ಕೇಂದ್ರೀಕೃತ ಚಿತ್ತರಾಗಿ ಮಾಡಲಿಕ್ಕೆ ಆಗಲಿಲ್ಲ.
ಎಂದು ಹೊರಗಡೆ ಬಂದರು. ಯಾರದು ಅಂದರು. ಕೆಲವು ಹುಡುಗಿಯರು ಇದ್ದರು ಅಲ್ಲಿ. ನಡೀರಿ ಇಲ್ಲಿಂದ, ಈ ಗಲಾಟೆ ಮಾಡಿಕೊಡ್ದು, ನಾನು ತಪಸ್ಸು ಮಾಡ್ತಾ ಇದ್ದೇನೆ, ಹೋಗಿ ಆ ಕಡೆ ಅಂತ ಹೇಳಿ ಹೋದರು. ಆ ದಿವಸ ವಿಚಲಿತ ಚಿತ್ರ ಆದರೂ ಆಯಿತು, ಇವತ್ತು ಬೇಡ, ನಾಳೆಯಿಂದ ನಾನು ಶುರು ಮಾಡ್ತೀನಿ. ಮಾರನೇ ದಿವಸ ಎಲ್ಲ ಸಿದ್ಧರಾಗಿ ತಪಸ್ಸನ್ನು ಮಾಡೋದಕ್ಕೆ ಕುಳಿತುಕೊಂಡಿದ್ದಾರೆ. ಯಥಾ ಪ್ರಕಾರ ಯಾವುದೋ ಒಂದಷ್ಟು ಹುಡುಗಿಯರು ಬಂದರು, ಹಾಡು ಹೇಳೋದಕ್ಕೆ ಶುರು ಮಾಡಿದ್ರು, ಗುಸುಗುಸ ಮಾತಾಡೋದಕ್ಕೆ ಶುರು ಮಾಡಿದ್ರು, ಗಲಾಟೆ ಮಾಡ್ತಾ ಓಡಾಡ್ತಾ ಇದ್ದರು ಆ ತೋಟದಲ್ಲಿ. ಮತ್ತೆ ಇವರು ಸಿಟ್ಟು ಮಾಡಿಕೊಂಡ್ರು. ಯಾರ್ಯಾರು ಗಲಾಟೆ ಮಾಡ್ತಾ ಇರೋದು? ಇಲ್ಲ, ನಾನು ತಪಸ್ಸು ಮಾಡ್ಲಿಕ್ಕೆ ಬಂದಿದ್ದೀನಿ ಗೊತ್ತಿಲ್ವಾ? ಇದು ತೃಣಬಂಧ ಮಹರ್ಷಿಗಳ ಆಶ್ರಮ, ಒಳಕ್ಕೆ ಯಾರು ಬರ್ಕೊಡು, ನೀವು ನಡೀರಿ ಆ ಕಡೆಗೆ ಅಂತ. ಎರಡನೇ ದಿವಸವೂ ಕೆಟ್ಟೋಯ್ತು. ಮೂರನೇ ದಿವಸ ಇವತ್ತಿನ್ನೇನಾಗುತ್ತಪ್ಪ ಅಂತ ಕೂತ್ಕೊಂಡ್ರು, ತಪಸ್ಸಿಗೆ ಕೂತ್ಕೊಂಡ್ರು. ಯಥಾ ಪ್ರಕಾರ ಸ್ವಲ್ಪ ಹೊತ್ತಾದ ಮೇಲೆ ಅದೇ ಹುಡುಗಿಯರ ಗಲಾಟೆ. ಪುಲಸ್ತ್ಯರಿಗೆ ಮಹಾಸಿಟ್ಟು ಬಂದ್ಬಿಡ್ತು. ಅವರು ಎದ್ದು ಹೇಳಿದರು, ಎಲ್ಲ ಹೊರಗೆ ನಡಿ, 1 ಗಂಟೆ ಕಾಲ ಕೊಡ್ತಾ ಇದ್ದೇನೆ. 1 ಗಂಟೆಯಾದ ಮೇಲೆ ಯಾರಾದರೂ ಈ ತೋಟದ ಒಳಗೆ ಬಂದರೆ ಅವರು ತಕ್ಷಣ ಬಸುರಿ ಆಗಿಬಿಡ್ತಾರೆ ಅಂತ ಹೇಳಿ. ಇನ್ನೇನು ಹೇಳಿದ್ರೂ ಹುಡುಗಿಯರು ಹೆದರ್ಕೊಳ್ತಿರೋದಿಲ್ಲ. ನೀವು ಬಸುರಿ ಆಗಿಬಿಡ್ತೀರಿ ಅಂತ ಯಾವಾಗ ಹೇಳಿದರೋ ಆಗ ಎಲ್ಲರೂ ಓಡೋಗ್ಬಿಟ್ರು. ಅದು ಜನಜನಿತವಾಗಿಬಿಡ್ತು. ಪುಲಸ್ತ್ಯ ಬ್ರಹ್ಮರ್ಷಿಗಳು ತೃಣಬಿಂದು ಮಹರ್ಷಿಗಳ ಆಶ್ರಮದಲ್ಲಿ ತಪಸ್ಸು ಮಾಡುತ್ತಿದ್ದಾರೆ. ಯಾರೂ ಒಳಗೆ ಹೋಗುವಂತಿಲ್ಲ, ಒಳಗೆ ಹೋದರೆ ಅನಾಹುತ ಆಗಿಬಿಡುತ್ತೆ ಅಂತ. ಮಾರನೇ ದಿವಸ ಕೂತ್ಕೊಂಡ್ರು. ತಪಸ್ಸು ಆರಂಭ ಆಯಿತು, ನಿರ್ವಿಘ್ನವಾಗಿ ನೆರವೇರಿತು. 1 ದಿವಸ, 2 ದಿವಸ, 10 ದಿವಸ, 30 ದಿವಸ, 60 ದಿವಸ, 3 ತಿಂಗಳಾಯಿತು. ಮಹಾ ಸಮಾಧಾನ ಚಿತ್ತರಾಗಿ ಪುಲಸ್ತ್ಯ ಬ್ರಹ್ಮರ್ಷಿಗಳು ತಪೋಮಗ್ನರಾಗಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಯಾವುದೋ ಒಂದು ಹುಡುಗಿ ನಗುತ್ತಾ ಬಂದುಬಿಡ್ತು ಒಳಗಡೆ. ಕಿಟಾರನ್ನ ಕಿರ್ಚ್ಕೊಂಡ್ಬಿಟ್ಲು. ಆಕೆಯ ಹೊಟ್ಟೆ ಊದ್ಕೊಂಡ್ಬಿಡ್ತು. ಇವರು ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಂ ಋತ್ವಿಜಂ ಅಂತ ಋಗ್ವೇದದ ಮೊಟ್ಟ ಮೊದಲನೆಯ ಮಂತ್ರವನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಆ ಬಂದು ಹುಡುಗಿ, ಅವಳಿಗೆ ಗೊತ್ತಿಲ್ಲ ಪುಲಸ್ತ್ಯ ಬ್ರಹ್ಮರ್ಷಿಗಳು ಕೊಟ್ಟಿರತಕ್ಕಂಥ ಶಾಪ ಅವಳಿಗೆ ಗೊತ್ತಿಲ್ಲ. ಅವಳು ಊರಿನಲ್ಲಿರಲಿಲ್ಲ, ತನ್ನ ಗೆಳತಿಯರಲ್ಲಿರಬಹುದು ಅಂತ ಬಂದಳು. ನೆನ್ನೆ ತಾನೇ ಊರಿಗೆ ಬಂದಿದ್ದಾಳೆ. ಇವತ್ತು ಗೆಳತಿಯರನ್ನು ನೋಡೋಣ ಅಂತ ಬಂದಿದ್ದಾಳೆ. ಎಲ್ಲರೂ ಸೇರ್ತಿದ್ದರು, ಯಾರೂ ಇಲ್ಲ. ಆದರೆ ಆ ಬೇಲಿಯನ್ನು ಹಾರಿ ಒಳಗೆ ಬಂದರೆ ಆಕೆಯ ಆಕಾರ ಬದಲಾವಣೆ ಆಗೋಯ್ತು. ಕಿಟಾರನ್ನ ಕಿರಿಚ್ಕೊಂಡ್ಬಿಟ್ಲು. ಇವರು ಕಣ್ ತೆಗೆದು ನೋಡಿದರು. ಬರಬೇಡ ಅಂತ ಹೇಳಿದ್ರೆ ಬಂದಿದೀಯ ನೀನು, ನಿನಗೆ ಆಗಬೇಕಾದ್ರೆ ಹೋಗು ಅಂತ. ಅವಳು ಹೋದಳು. ಸ್ವಲ್ಪ ಹೊತ್ತಾಯಿತು. ಸ್ವಲ್ಪ ಹೊತ್ತಾದ ಮೇಲೆ ತೃಣಬಿಂದು ಮಹರ್ಷಿಗಳು ಬಂದರು. ಅಂದರೆ ಆ ತೋಟದ ಯಜಮಾನ, ಅಂದರೆ ಯಾರು ಪುಲಸ್ತ್ಯ ಬ್ರಹ್ಮರ್ಷಿಗೆ ಅವಕಾಶ ಕೊಟ್ಟಿದ್ದರೋ ಆ ತೃಣಬಿಂದು ಮಹರ್ಷಿಗಳು ಬಂದರು. ಬನ್ನಿ ಬನ್ನಿ ಇವರೆಲ್ಲ ಸ್ವಾಗತ ಮಾಡಿದ್ದಾಯಿತು. ತೃಣಬಿಂದು ಮಹರ್ಷಿಗಳು ಹೇಳಿದರು, ಏನಯ್ಯ ಮಾಡಿದೀಯ ಗೆಳೆಯ ಅಂತ ನೀನು ಇಲ್ಲಿ ಜಾಗ ಕೊಟ್ಟರೆ? ಏನು ಮಾಡಿದ್ನಪ್ಪ? ನನ್ನ ಮಗಳನ್ನೇ ಬಸರಿ ಮಾಡಿಬಿಟ್ಟಿದೀಯಲ್ಲಪ್ಪ ನೀನು ಅಂತಂದು. ಏನು ಅಂದ. ಇವತ್ತು ಬೆಳಗ್ಗೆ ನನ್ನ ಮಗಳು ಇಲ್ಲಿಗೆ ಬಂದಿದ್ಲಂತೆ, ಅವಳಿಗೆ ಈ ಅವಸ್ಥೆ ಆಗಿಬಿಟ್ಟಿದೆ. ನನಗೆ ನಿಮ್ಮ ಮಗಳು ಒಂದು ಗೊತ್ತಿಲ್ಲ. ನಾನು ಒಂದು 90 ದಿವಸಗಳ ಹಿಂದೆ ಒಂದು ಶಾಪವನ್ನು ಕೊಟ್ಟಿದ್ದೆ, ಯಾರು ಒಳಗೆ ಬಂದರೂ ಅವರು ಬಸರಾಗಿಬಿಡ್ತಾರೆ ಅಂತ. ನಿಮ್ಮ ಮಗಳು ಹೀಗೆ ಆಗಿಬಿಟ್ಟಿದ್ದಾಳಲ್ಲ. ನೋಡಪ್ಪ, ಅದೆಲ್ಲ ನಂಗೆ ಗೊತ್ತಿಲ್ಲ. ನನ್ನ ಮಗಳು ಬಸರಿಯಾಗಿದ್ದಾಳೆ, ಈಗಳನ್ನ ಯಾರು ಮದುವೆ ಆಗ್ತಾರೆ? ಆದ್ದರಿಂದ ನನ್ನ ಮಗಳನ್ನು ನೀನೇ ಮದುವೆಯಾಗಬೇಕು ಅಂತ ಹೇಳಿದರು. ಇಲ್ಲರಿ, ನಾನು ಮದುವೆನೇ ಆಗಬಾರ್ದು ಅಂತ ಇದ್ದೀನಿ. ಅದಕ್ಕೆ ತೃಣಬಿಂದು ಮಹರ್ಷಿಗಳು ಹೇಳಿದರು,
ಯಾರು ಮದುವೆ ಆಗ್ತಾರೆ, ಯಾರು ಮದುವೆ ಆಗೋದಿಲ್ಲ, ಯಾರು ಯಾಕೆ ಬದುಕಿದ್ದಾರೆ, ಯಾರು ಯಾವಾಗ ಸಾಯ್ತಾರೆ, ಯಾರಿಗಯ್ಯ ಗೊತ್ತು? ವಿಧಿ ಬರೆದ ಬರಹದಂತೆ ಆಗುತ್ತೆ. ಆದ್ದರಿಂದ ನೀನು ನನ್ನ ಮಗಳನ್ನು ಮದುವೆಯಾಗು ಅಂತ ಹೇಳಿದ. ಮಿತ್ರನ ಮಾತನ್ನು ಮೀರಲಾಗದೆ ಮದುವೆಯೇ ಆಗಬಾರದು ಅನ್ನುವ ನಿರ್ಣಯವನ್ನು ಮಾಡಿದ್ದಂಥ ಪುಲಸ್ತ್ಯ ಬ್ರಹ್ಮರ್ಷಿಗಳು ಆಕೆಯ ಜೊತೆಗೆ ವಿವಾಹವಾದರು. ಮತ್ತು ಒಂದಷ್ಟು ಕಾಲ ಆದಮೇಲೆ ಅವರಿಬ್ಬರಿಗೆ ಒಬ್ಬ ಮಗ ಹುಟ್ಟಿದ. ಅವನಿಗೆ ವಿಶ್ರವಸ್ ಅನ್ನುವ ಹೆಸರನ್ನು ಇಟ್ಟರು. ಶ್ರುತಿ ಘೋಷ ಆಗ್ತಾ ಇದ್ದಾಗ ಅದನ್ನು ಕೇಳಿ ಆಕೆ ಗರ್ಭಿಣಿಯಾದ್ದರಿಂದ ವಿಶ್ರುತವಾಗುತ್ತಿದ್ದಾಗ, ವೇದ ವಿಶ್ರುತವಾಗುತ್ತಿದ್ದಾಗ ಆ ಮಗು ಜನಿಸಿದ ಕಾರಣದಿಂದ ಅವನಿಗೆ ವಿಶ್ರವಸ್ ಅನ್ನುವ ನಾಮಕರಣ ಆಯಿತು. ಮತ್ತು ಮುಂದೇನಾಯಿತು ಅದನ್ನು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂಥೇಳಿ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡೋಣವೇ.